ವಾಹನ ಸವಾರರಿಗೆ ಭಿಕ್ಷಾ ಕೊಟ್ಟ ಕೇಂದ್ರ ದೇಶದಾದ್ಯಂತ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ. ಬೆಳಗಾವಿಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ ₹2.80 ಹೆಚ್ಚಳ. ಪ್ರತಿ ಲೀಟರ್ ಪೆಟ್ರೋಲ್ ದರ ₹110.71 ಏರಿಕೆ ಆಗಿದೆ. ಪ್ರತಿ ಲೀಟರ್ ಡೀಸೆಲ್ನ ದರ ₹2.81 ಹೆಚ್ಚಳ ಆಗಿದೆ. ಪ್ರತಿ ಲೀಟರ್ ಡೀಸೆಲ್ ಬೆಲೆ ₹98.67 ಏರಿಕೆ ಆಗಿದೆ. ಎಲ್ಲ ಕಡೆಯೂ ಕೂಡ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಸಹಜವಾಗಿ ಸಾರ್ವಜನಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರ ಆದರೆ ಕಷ್ಟ ಆಗುತ್ತೆ ನಮಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗೆ 2-3 ದಿನದ ಅಂತರದಲ್ಲಿ ₹2, ₹3, 97 ಪೈಸೆ, 98 ಪೈಸೆ, 99 ಪೈಸೆ ಹೀಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮುಂದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈಗ ನೀವು ಕೆಲಸಕ್ಕೆ ಹೋಗ್ತಿರೋ ಅಥವಾ ಓದೋದಕ್ಕೆ ಹೋಗ್ತಿರೋ ಏನೇ ಹೇಳಿ ಗಾಡಿ ಮೇಲೆ ನೀವು ಹೊಂದ್ಕೊಂಡೇ ಇರ್ತೀವಿ. ಸೊ ಅದನ್ನು ಬಿಟ್ಟು ಹೋಗೋದು ಅಥವಾ ನಡ್ಕೊಂಡು ಹೋಗೋದು ತೀರಾ ಕಷ್ಟನೇ ಆಗುತ್ತೆ. ಪೇಮೆಂಟ್ ಜಾಸ್ತಿ ಇಲ್ಲ, ಅದ್ರಾಗ ನಾವು ಉದಾಡಬೇಕು. ಇವಾಗ ನೀವು ಜಾಸ್ತಿ ಆದರೆ ಕೊಡಾಕಬೇಕು ಸರ್, ಇಲ್ಲ ಮನ್ಯಾಗ ಕೊಂಡ್ಬೇಕಾಗ್ತೈತೆ. ಕೊಡಾಕಬೇಕಾದ್ರೆ ಇನ್ನೇನು ಮಾಡ್ತೀವಿ, ಮನ್ಯಾಗ ಇಲ್ಲ ಮನ್ಯಾಗ ಕೊಂಡ್ಬೇಕಾಗ್ತೈತೆ, ಕೊಡಲಿಲ್ಲ ಮನ್ಯಾಗ ಕೊಂಡ್ಬೇಕಾಗ್ತೈತೆ. ಆಗ್ತಿಲ್ಲ ಸರ್, ನೀವು ನೋಡಿರಿ ಪೆಟ್ರೋಲ್ ಜಾಸ್ತಿ ಒಳಗಿದ್ರೆ ನಮ್ಮ ಪೇಮೆಂಟ್ ಜಾಸ್ತಿ ಇಲ್ಲ, ಅದ್ರಾಗ ನಾವು ಉದಾಡಬೇಕು. ಇವಾಗ ನೀವು ಜಾಸ್ತಿ ಆದ್ರೆ ಜನಸಂಖ್ಯೆಗೆ ತೊಂದರೆ ಆಗತ್ತದ್ರಿ. ಸಮಸ್ಯೆ ಅಂದರೆ ಈಗ ಕೆಲಸವೂ ಇಲ್ಲ, ಏನೂ ಇಲ್ಲ, ಮತ್ತು ಉದ್ಯೋಗ ಯಾವುದು ರೈತರು ಬೆಳೆಯೂ ಸರಿಯಾಗಿ ಬರ್ತಾಯಿಲ್ಲ. ಅದಕ್ಕಾಗಿ ಮತ್ತು ಈಗ ಏನು ಮಾಡೋದಂದ್ರೆ ಪೆಟ್ರೋಲ್ ಡೀಸೆಲ್ ಕಮ್ಮಿ ಆದರೂ ಒಳ್ಳೆಯದು. ಇನ್ನು ಯಾವ ರೀತಿಯಾಗಿ ಜನರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ನಮ್ಮ ಪ್ರತಿನಿಧಿ ಶ್ರೀಧರ್ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ದೇಶಾದ್ಯಂತ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಾಗಿದೆ. ಇದರಿಂದ ಏನು ದೇಶದ ಮಧ್ಯಮ ಮತ್ತು ಬಡ ವರ್ಗದ ಜನರ ಮೇಲೆ ಒಂದು ಹೊರೆ ಆಗುವಂಥದ್ದು. ಏನು ಕುಂದಾನಗರಿ ಬೆಳಗಾವಿ ಕೂಡ ಪ್ರತಿ ಲೀಟರ್ ಪೆಟ್ರೋಲ್ಗೆ ಈಗ ದರ ಹೆಚ್ಚಳಾಗಿದೆ. ಅಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಏನಿದೆ ₹2.83 ಹೆಚ್ಚಳ ಆದರೆ, ಮತ್ತು ಪ್ರತಿ ಲೀಟರ್ ಡೀಸೆಲ್ ಏನಿದೆ ಅದು ₹2.81 ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಕುಂದಾನಗರಿ ಬೆಳಗಾವಿಯಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳಾಗಿದ್ದರಿಂದ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಪೆಟ್ರೋಲ್ ದರ ಏನಿದೆ ಬೆಳಗಾವಿಯಲ್ಲಿ ಈಗ ಏನು ₹10.71 ಪ್ರತಿ ಲೀಟರ್ ಆದರೆ, ಡೀಸೆಲ್ ದರ ಏನಿದೆ ಪ್ರತಿ ಲೀಟರ್ಗೆ ₹98.67 ಆಗಿರ್ತಕ್ಕಂಥದ್ದು. ಕಳೆದ 10 ದಿನಗಳಲ್ಲಿ ಒಂದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಾಗಿದೆ, ಭಾರಿ ಪ್ರಮಾಣ ಹೆಚ್ಚಳಾಗಿದೆ. ಇದರಿಂದ ವಾಹನ ಸವಾರರು ಸಾಕಷ್ಟು ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಏನು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳಾಗಿದ್ದರಿಂದ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆದರೆ ಅಗತ್ಯ ವಸ್ತುಗಳ ದರ ಹೆಚ್ಚಳ ಆಗುತ್ತೆ. ಜೊತೆಗೆ ಏನು ಪ್ರಮುಖವಾಗಿ ಅಗತ್ಯ ವಸ್ತುಗಳ ಜೊತೆಗೆ ಏನಂದರೆ ಎಲ್ಲ ಬೆಲೆ ಏರಿಕೆ ಕೂಡ ಆಗುವಂಥದ್ದು. ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದ್ರೆ ಇದು ಹೊರೆ ಆಗುತ್ತಾ? ಸಾಮಾನ್ಯ ಜನರ ಮೇಲೆ ಹೊರೆ ಆಗುತ್ತೆ ಸರ್. ಎಲ್ಲರಿಗೂ ಮಾತ್ರ ಪೆಟ್ರೋಲ್ ದರ ಮತ್ತು ಬಸ್ ಜಾಸ್ತಿ ಆಕೈತಿ. ಬಸ್ ದರೊಂದು ಕಾಯಿಪಲ್ಲೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ದರೊಂದು ರೇಟ್ ಜಾಸ್ತಿ ಆಕೈತಿ. ಹೊರೆ ಬೀಳೋದು ಎಲ್ಲರೂ ಸಾಮಾನ್ಯ ಜನರಿಗೆ ಹೊರಗುತ್ತೆ ಸರ್. ಹ್ಞೂ ರೀ ಸರ್. ಏನು ಹೇಳ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನು ಹೇಳ್ತೀರಿ? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಿ ಡಿಸ್ಕಸ್ ಮಾಡಿ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ಬೇಕಷ್ಟೇ ಸರ್. ಈಗ ಅವ್ರ ಮೇಲೆ ಹೊರೆ ಮಾಡಕ್ಕೆ ಬರೋಂಗಿಲ್ಲ, ಇವ್ರ ಮೇಲೆ ಬರೋಂಗಿಲ್ಲ. ಇಬ್ಬರು ಕೂಡ ಮಾಡ್ತಾರಲ್ಲ ಸರ್, ಅವರು ಟ್ಯಾಕ್ಸ್ ಇವರು ಟ್ಯಾಕ್ಸ್ ತೊಗೊರಲ್ಲ. ಅದಕ್ಕೋಸ್ಕರ ಇಬ್ಬರು ಕೂಡ ಒಂದು ಸಾಮಾನ್ಯ ಜನರು ಗಣನೆ ತೆಗೆದುಕೊಂಡು ನಿರ್ಧಾರ ಮಾಡ್ಬೇಕಂತ ನಾವು ಅಭಿಪ್ರಾಯ ಅಷ್ಟೇ. ಇದು ಏನಾದರೂ ವಾಹನ ಸವಾರರು ಹೇಳುವಂಥ ಮಾತು, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಏನಾಗಿದೆ, ಇದರಿಂದ ಸಮಸ್ಯೆ ಆಗ್ತದೆ ಅಂತ. ಸರ್, ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ, ಏನು ಹೇಳ್ತಾರೆ सर? कन्नड़ नहीं आता, हिंदी. पेट्रोल डीजल रेट ಹೆಚ್ಚಾಗಿದೆ, ಏನು ಹೇಳ್ತಾರೆ सर? अभी पेट्रोल का रेट तो देखें आप, डीजल का भी रेट कितना बढ़ गया है. हर एक हफ्ते में कुछ ना कुछ 2-4 रुपये बढ़ते ही रहा है. प्रॉब्लम ये हो रहा है कि अभी क्या है, पेट्रोल ज़्यादा भी डालना पड़ रहा है, गाड़ी का माइलेज भी कम होता है, उसमें कैसा मैनेज करने का कुछ ये होता ही नहीं है, जमता ही नहीं है. तो सब मुश्किल होता है. अभी पेट्रोल बढ़ गया बोले तो अभी ऐसा लगता है कि इलेक्ट्रिक स्कूटर लेने का, क्या CNG बाइक लेने का. हाँ, ऐसा होता है सर, क्या करेंगे. ವಾಹನ ಸವಾರರು ಕೂಡ ಹೇಳುವಂಥದ್ದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಾಗೋದ್ರಿಂದ ಏನು ಇಲೆಕ್ಟ್ರಿಕಲ್ ಬೈಕ್ ತೊಗೋಬೇಕಾ ಅಥವಾ CNG ಬೈಕ್ ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಆತಂಕದಿದ್ದಾರೆ ಅಂತ ಹೇಳ್ಬೋದು. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಏನು ಹೊರೆ ಆಗುತ್ತಾ? ಹೌದು, ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಕಾಲೇಜ್ ಸ್ಟೂಡೆಂಟ್ಸ್ಗಳು ಡೈಲಿ ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಆದರೆ ಪೆಟ್ರೋಲ್ ದರ ನೋಡಿ ತುಂಬ ವಿಚಾರ ಮಾಡಬೇಕಾಗತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಅಷ್ಟು ಚಲೋ ಇಲ್ಲ. ಈಗ ಒಂದು ವಾರ ಒಳಗೆ ₹8 ರೇಟ್ ಜಾಸ್ತಿ ಆಗಿದೆ. ಹಾಂ ರೀ. ಆಮೇಲೆ ಡೈಲಿ ನಾವು ಹೋಗೋರು ನಮ್ಮ ಸ್ಟೂಡೆಂಟ್ಸ್ ಅದು ಬಿಟ್ಬಿಟ್ರಿ, ಯಾರು ಡೈಲಿ ವರ್ಕರ್ಸ್ ಇದ್ದಾರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಏನಂದರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ವಾಹನ ಸವಾರರು ಹೇಳುವಂಥ ಮಾತು, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಳಾಗಿದ್ದರಿಂದ ಜನಸಾಮಾನ್ಯ ಪರದಾಡುವಂಥ ಸ್ಥಿತಿ ಎದುರಾಗಿದೆ ಅನ್ನೋಂಥ ಮಾತನಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟ್ ದರ ಹೆಚ್ಚಾಗಿದ್ದರಿಂದ ಏನು ಸಾಕಷ್ಟು ಜನ ಏನು ಅದರ ಒಂದು
ಹೊರೆ ಆಗ್ತದೆ. ಹಾಗಾಗಿ ಮಾತನಾಡೋದಕ್ಕೆ ಕೂಡ ಕೆಲವೊಂದು ಜನ ಹಿಂದೇಟುಗಳು ಕೂಡ ಹಾಕುವಂಥದ್ದು. ಆದರೆ ಇನ್ನೂ ಇದು ಮಧ್ಯಮ ಮತ್ತು ಬಡ ವರ್ಗದ ಜನರ ಮೇಲೆ ಒಂದು ಹೊರೆ ಆಗುತ್ತೆ. ಯಾಕಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆದರೆ ಬಸ್ ದರ ಹೆಚ್ಚಳ ಆಗುತ್ತೆ, ಜೊತೆಗೆ ಆಟೋಗಳ ದರ ಹೆಚ್ಚಳ ಆಗುತ್ತೆ, ಜೊತೆಗೆ ಅಗತ್ಯ ವಸ್ತುಗಳ ದರ ಹೆಚ್ಚಳ ಆಗುತ್ತೆ. ಇದು ನೇರವಾಗಿ ಮಧ್ಯಮ ಮತ್ತು ಇನ್ನು ಬಡ ವರ್ಗದ ಜನರಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ತೈಲ ಬೆಲೆಗಳ ಏನು ಏರಿಕೆ ಆಗ್ತದೆ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟ.